ವಾಹನ ಸವಾರರೇ ಎಚ್ಚರ ಎಚ್ಚರ. ಮತ್ತೆ ಟೋಯಿಂಗ್ ಆರಂಭ ಆಗುತ್ತೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದಲ್ಲಿ ಮತ್ತೆ ಟೋಯಿಂಗ್ ಪ್ರಾರಂಭ ಆಗುತ್ತೆ. ಟೋಯಿಂಗ್ ಆರಂಭಿಸುವ ಬಗ್ಗೆ ಹಿಂದೆಯೇ ಸುಳಿವು ನೀಡಿತ್ತು ಸರ್ಕಾರ. ಇನ್ಮುಂದೆ ವಾಹನವನ್ನ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡಿದ್ರೆ ಟೋಯಿಂಗ್ ಪಕ್ಕಾ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದಲ್ಲಿ ಮತ್ತೆ ಟೋಯಿಂಗ್ ಪ್ರಾರಂಭ ಆಗುತ್ತೆ. ವಾಹನವನ್ನ ಬೇಕಾಬಿಟ್ಟಿಯಾಗಿ ರಸ್ತೆ ಪಕ್ಕದಲ್ಲಿ ಎಲ್ಲಂದರಲ್ಲಿ ನಿಲ್ಲಿಸಿ ಬಂದ್ರೆ ಟೋಯಿಂಗ್ ಪಕ್ಕಾ. ನೀವು ನಿಲ್ಲಿಸಿದಂತಹ ಜಾಗದಲ್ಲಿ ವಾಹನ ಇರೋದಿಲ್ಲ, ಟೋಯಿಂಗ್ ಮಾಡಿಕೊಂಡು ತಗೊಂಡು ಹೋಗಿರ್ತಾರೆ, ಕಾಲಿಗೆ ಗಜ್ಜೆ ಕಟ್ಟಿ ಕೂರಿಸಿರ್ತಾರೆ. ಹಾಗಾಗಿ ಇನ್ಮುಂದೆ ವಾಹನ ಸವಾರರೇ ಎಚ್ಚರ ಎಚ್ಚರ. ಸರಿಯಾದ ಪಾರ್ಕಿಂಗ್ ಸ್ಥಳದಲ್ಲಿ ಮಾತ್ರ ಪಾರ್ಕಿಂಗ್ ಅನ್ನ ಮಾಡಿ, ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಅನ್ನ ಮಾಡಿದ್ರೆ ಟೋಯಿಂಗ್ ಪಕ್ಕಾ ಆಗಿರುತ್ತೆ. ಹಾಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದಲ್ಲಿ ಮತ್ತೆ ಟೋಯಿಂಗ್ ಅನ್ನ ಮಾಡ್ತಾರೆ. ರಾಜ್ಯದಲ್ಲಿ ಆಗಸ್ಟ್ ಕೊನೆಯಲ್ಲಿ ಮತ್ತೆ ಟೋಯಿಂಗ್ ಶುರುವಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಗುತ್ತಿಗೆ ನೀಡಲ್ಲ, ಇಲಾಖೆಯಿಂದಲೇ ಟೋಯಿಂಗ್ ಅನ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸಂಚಾರಿ ಪೊಲೀಸರಿಗೆ ತಲೆನೋವಾಗಿದೆ ಪಾರ್ಕಿಂಗ್ ಸಮಸ್ಯೆ. ರಾಜ್ಯದಲ್ಲಿ ಆಗಸ್ಟ್ ಅಂತ್ಯಕ್ಕೆ ಮತ್ತೆ ಟೋಯಿಂಗ್ ಪ್ರಾರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಸಂಚಾರಿ ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ ಪಾರ್ಕಿಂಗ್ ಸಮಸ್ಯೆ ಅನ್ನೋದು. ಈ ಬಾರಿ ಗುತ್ತಿಗೆ ನೀಡೋದಿಲ್ಲ, ಇಲಾಖೆಯಿಂದಲೇ ಟೋಯಿಂಗ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಸಂಚಾರಿ ಪೊಲೀಸರಿಗೆ ತಲೆನೋವಾಗಿದೆ ಪಾರ್ಕಿಂಗ್ ಸಮಸ್ಯೆ. ರಸ್ತೆಯಲ್ಲಿ ನಿಲ್ಲಿಸುವ ವಾಹನಗಳ ಟೋಯಿಂಗ್ ಇನ್ಮುಂದೆ ಖಚಿತ ಅಂತ ಹೇಳಿದ್ದಾರೆ. ಟೋಯಿಂಗ್ ಖಚಿತ ಆಗಿರುತ್ತೆ. ಇನ್ಮುಂದೆ ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಮಾಡ್ತಾರಲ್ಲ, ಅಂತವರಿಗೂ ಕೂಡ ಇದೊಂದು ದೊಡ್ಡ ತಲೆನೋವಾಗುತ್ತೆ. ಪೊಲೀಸರಿಗೆ ಜನರ ಜೊತೆ ಶಾಂತಿಯಿಂದ ವರ್ತಿಸೋದಕ್ಕೆ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಜನರ ಜೊತೆ ಮಾನವೀಯತೆಯಿಂದ ವರ್ತಿಸೋದಕ್ಕೆ ಗೃಹ ಸಚಿವರು ಸೂಚನೆಯನ್ನ ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಆಗಸ್ಟ್ ಕೊನೆಯಲ್ಲಿ ಮತ್ತೆ ಟೋಯಿಂಗ್ ಪ್ರಾರಂಭ ಆಗುತ್ತೆ. ನಗರದಲ್ಲಿ ಪ್ರತಿನಿತ್ಯ ವಾಹನಗಳ ಸಂಚಾರ ಸಿಕ್ಕಾಪಟ್ಟೆ ಇರುವಂತದ್ದು. ಪ್ರತಿನಿತ್ಯ ಸರಾಸರಿ 2300 ಹೊಸ ವಾಹನಗಳು ರಸ್ತೆಗೆ ಇಳಿತಾ ಇವೆಯಂತೆ. ವಾಹನಗಳ ಸಂಖ್ಯೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿದೆ. 1.25 ಕೋಟಿಯ ಗಡಿ ದಾಟಿದೆಯಂತೆ ವಾಹನಗಳ ಸಂಖ್ಯೆ ನಗರದಲ್ಲಿ. ಹಾಗಾಗಿ ಪಾರ್ಕಿಂಗ್ ಸಮಸ್ಯೆ ಅನ್ನುವಂಥದ್ದು ಬಹುವಾಗಿ ಕಾಡ್ತಾ ಇದೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಈ ನಂಬರ್ ಅನ್ನ ಕೇಳಿದ್ರೆ 1.25 ಕೋಟಿಯ ಗಡಿ ದಾಟಿದೆಯಂತೆ ವಾಹನಗಳ ಸಂಖ್ಯೆ. ಹಾಗೆ ಇದು ನಗರದಲ್ಲಿ ಪ್ರತಿನಿತ್ಯ ಸರಾಸರಿ 2300 ಹೊಸ ವಾಹನಗಳು ರಸ್ತೆಗೆ ಇಳಿತಾ ಇವೆಯಂತೆ. ಹಾಗಾಗಿನೇ ಇರಬೇಕು ಬಹುಶಃ ನೀವು ವಾಹನ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಆಫೀಸ್ಗೆ ಹೋಗುವಂತಹ ತೆರಳುವಂತಹ ಸಂದರ್ಭದಲ್ಲಿ ಪೀಕ್ ಅವರ್ಸ್ ಅಲ್ಲಿ ಇಂಚಿಂಚು ಮೂವ್ ಆಗಬೇಕಾಗತ್ತೆ ರಸ್ತೆಯ ಮೇಲೆ. ಹಾಗಿರುತ್ತೆ ಪರಿಸ್ಥಿತಿ. ಅಷ್ಟು ವಾಹನಗಳು ಎಲ್ಲಿಂದ ಬರುತ್ತೆ? ಇದಿಷ್ಟೊಂದು ವಾಹನಗಳು ಸಾಗರೋಪಾದಿಯಲ್ಲಿ ವಾಹನಗಳು ಬರುತ್ತವಲ್ಲ ಅಂತ ಹೇಳಿ ಅನ್ಸುತ್ತೆ. ಒಂದು 10 ನಿಮಿಷದವರೆಗೂ ಕೂಡ ಒಂದೊಂದು ಸಿಗ್ನಲ್ ಅಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುತ್ತೆ. ಯಾಕೆಂದ್ರೆ ಇದೇ ಕಾರಣ ಪ್ರತಿನಿತ್ಯ ಇಷ್ಟೊಂದು ಹೊಸ ವಾಹನಗಳು ರಸ್ತೆಗೆ ಇಳಿತಾ ಇದೆ. 2300ರಷ್ಟು ಹೊಸ ವಾಹನಗಳು ರಸ್ತೆಗೆ ಇಳಿತಾ ಇವೆ. ಜೊತೆಯಲ್ಲಿ ಒಟ್ಟಾರೆ ವಾಹನಗಳ ಸಂಖ್ಯೆ 1.25 ಕೋಟಿಯ ಗಡಿಯನ್ನ ದಾಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ವಾಹನ ಸವಾರರ ಸಂಖ್ಯೆ ಹೆಚ್ಚಾಗಿದೆ. ಪಾರ್ಕಿಂಗ್ ಸಮಸ್ಯೆ ಕೂಡ ತಲೆದೋರ್ತಾ ಇರುವಂತದ್ದು. ಹಾಗಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಕಂಡಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲಿ ಜಾಗ ಕಾಣ್ತೋ ಅಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ನೋ ಪಾರ್ಕಿಂಗ್ ಬೋರ್ಡ್ ಕಂಡ್ರು ಕೂಡ ಅಲ್ಲೆಲ್ಲ ಪಾರ್ಕಿಂಗ್ ಅನ್ನ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಸಮಸ್ಯೆಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಸಂಚಾರಿ ಪೊಲೀಸರು ಕೂಡ ಹೊಸ ಮಾರ್ಗವನ್ನ ಕಂಡುಕೊಳ್ತಾ ಇದ್ದಾರೆ. ಟೋಯಿಂಗ್ ಅನ್ನ ಮಾಡಬೇಕು ಅಂತೇಳಿ ಈ ಹಿಂದೆ ಕೂಡ ಟೋಯಿಂಗ್ ಮಾಡಿ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಟೋಯಿಂಗ್ ಅನ್ನ ಮಾಡಿಕೊಂಡು ಹೋಗ್ಬಿಡ್ತಾರೆ. ಬೆಲೆ ಬಾಳುವಂತಹ ವಾಹನವನ್ನ ಕಷ್ಟಪಟ್ಟು ಖರೀದಿ ಮಾಡಿರ್ತಾರೆ. ಆದ್ರೆ ಯಾವುದೇ ಒಂದು ಮುಲಾಜಿಲ್ಲದೆ ವಾಹನವನ್ನ ಬೇಕಾಬಿಟ್ಟಿಯಾಗಿ ಟೋಯಿಂಗ್ ಮಾಡಿಕೊಂಡು ಹೋಗುವಂತದ್ದು. ಆ ಸಂದರ್ಭದಲ್ಲಿ ಡೆಂಟ್ ಆದ್ರೆ ಯಾರು ಹೊಣೆ? ವಾಹನಗಳಿಗೆ ಏನಾದ್ರೂ ತೊಂದರೆ ಆದರೆ ವಾಹನಗಳು ಹಾನಿ
ಹಾನಿಗೀಡಾದ್ರೆ ಅದಕ್ಕೆ ಯಾರು ಜವಾಬ್ದಾರರು ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಿದ್ವು. ಆದ್ರೆ ಈ ಬಾರಿ ಹೇಗ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಗೃಹ ಸಚಿವರು ಹೇಳಿದ್ದಾರೆ, ಸವಾರರ ಜೊತೆಯಲ್ಲಿ ಮಾನವೀಯತೆಯಿಂದ ವರ್ತಿಸಿ ಅಂತೇಳಿ ಸಂಚಾರಿ ಪೊಲೀಸರಿಗೆ ಒಂದು ಸೂಚನೆಯನ್ನ ನೀಡಿದ್ದಾರಂತೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಅನ್ನುವಂಥದ್ದು ಬರ್ತಾ ಇದೆ. ಟೋಯಿಂಗ್ ಭೂತ ಅಂತಾನೆ ಹೇಳಬೇಕು ವಾಹನ ಸವಾರರ ದೃಷ್ಟಿಯಿಂದ ನೋಡೋದಾದ್ರೆ. ನೋ ಪಾರ್ಕಿಂಗ್ ಮೇಲೆ ಇದೀಗ ಕಾಕಿ ಕಣ್ಣನ್ನ ಇಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾಹನ ಸವಾರರಿಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ. ಜೊತೆಯಲ್ಲಿ ಅದೊಂದು ಕಿರಿಕಿರಿ ಟೋಯಿಂಗ್ ಆದಂತಹ ಸಂದರ್ಭದಲ್ಲಿ ಎಲ್ಲಿದೆ ತನ್ನ ವಾಹನ ಅಂತ ಹೇಳಿ ಹುಡುಕೋದೇ ಒಂದು ಕಿರಿಕಿರಿ ಆಗ್ಬಿಡುತ್ತೆ. ಹತ್ತಿರದ ಪೊಲೀಸ್ ಸ್ಟೇಷನ್ ನಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುತ್ತೆ, ಯಾವ ಒಂದು ಸ್ಟೇಷನ್ ಅಲ್ಲಿ ತಗೊಂಡೋಗಿ ನಮ್ಮ ವಾಹನವನ್ನ ಇಟ್ಟಿರಬಹುದು ಅಂತೇಳಿ ಅಂದಾಜಿಸಬೇಕಾಗತ್ತೆ. ನಂತರದಲ್ಲಿ ಮುಂದಿನ ಅವತ್ತಿನ ದಿನನಿತ್ಯದ ಕಾರ್ಯಕಲಾಪಗಳು ಅಷ್ಟಕ್ಕೂ ಕೂಡ ಅಡೆತಡೆ ಉಂಟಾಗುತ್ತೆ. ಯಾಕೆಂದ್ರೆ ಈ ವಾಹನವನ್ನ ಬಿಡಿಸ್ಕೊಂಡ್ ಬರುವಂತದ್ದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಹಾಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಗದಿತ ಪಾರ್ಕಿಂಗ್ ಸ್ಥಳದಲ್ಲಿ ಮಾತ್ರ ಪಾರ್ಕಿಂಗ್ ಅನ್ನ ಮಾಡಿ, ಬೇಕಾಬಿಟ್ಟಿಯಾಗಿ ಕಂಡಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳದೆ ಇರೋದು ಒಳಿತು ಅಂತ ಹೇಳಿ ನಾವು ಹೇಳಬಹುದು. ಬೆಂಗಳೂರಿನಲ್ಲಿ ಏನು ಟೋಯಿಂಗ್ ವ್ಯವಸ್ಥೆಯನ್ನ ಮರು ಜಾರಿಗೊಳಿಸುವುದಕ್ಕೆ ಸಂಚಾರಿ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾಗಿ ನಿಯಮ ಉಲ್ಲಂಘನೆ ಕೂಡ ಹೆಚ್ಚಾಗ್ತಾ ಇದೆ. ಕಂಡಲ್ಲಿ ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಮಾಡುವಂಥದ್ದು ಕಂಡು ಬರ್ತಾ ಇದೆ. ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ಟೋಯಿಂಗ್ ಅನ್ನ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ.